ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ವರನಟ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು. ಇವರು ಯಾವತ್ತೂ ಸಹ ಯಾವೊಬ್ಬ ನಟನಿಗಾಗಲಿ ಅಥವಾ ನಿರ್ದೇಶಕನಿಗಾಗಲಿ ಎಂದೂ ಸಹ ನೋವು ಕೊಡದಂಥ ಏಕೈಕ ವ್ಯಕ್ತಿ ಕನ್ನಡ ಚಿತ್ರರಂಗದಲ್ಲಿ ಯಾರಾದರೂ ಇದ್ರೆ ಅದು ಅಣ್ಣವ್ರು ಮಾತ್ರನೇ. ಆದರೆ ಅಣ್ಣವರ ವಿರುದ್ಧ ಅವಾಗವಾಗ ಸಾಕಷ್ಟು ಆರೋಪಗಳು ಕೇಳಿಬರುತ್ತೆ. ಅಣ್ಣವರು ನಮ್ಮನ್ನ ಬೆಳೆದಿಕ್ಕೆ ಬಿಡಲಿಲ್ಲ, ಈ ಒಂದು ಪಾತ್ರದಿಂದ ನಮ್ಮ ಸ್ಟಾರ್ಡಮ್ ಬಿದ್ದೋಯ್ತು, ಈ ಥರ ಮಾತುಗಳೆಲ್ಲ ಕೇಳಿಬರುತ್ತೆ. ಆ ಒಂದು ಮಾತುಗಳನ್ನ ಆಡಿದ್ಯಾರು ಮತ್ತು ಆ ನಟ ಅಣ್ಣವರ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡಿದ್ರ ಅಥವಾ ಅದೊಂದು ಆರೋಪ ನಿಜನೋ ಸುಳ್ಳು ಅನ್ನೋದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆಲ್ಲ ಹಿರಿಯ ನಟ ಅಶೋಕ್ ಅವ್ರು ಗೊತ್ತು ಅನ್ಸುತ್ತೆ. ಬಯಲುದಾರಿ ಸಿನಿಮಾ, ರಂಗನಾಯಕಿ ಸಿನಿಮಾ, ಭಾಗ್ಯವಂತರು, ಸನದಿ ಅಪ್ಪಣ್ಣ ಈ ಸಿನಿಮಾಗಳಲ್ಲೆಲ್ಲ ಕಾಣಿಸ್ಕೊಂಡಿದ್ದಾರೆ. ಅದರಲ್ಲಿ ಸನದಿ ಅಪ್ಪಣ್ಣ, ಭಾಗ್ಯವಂತರು ಸಿನಿಮಾದಲ್ಲಿ ಅಣ್ಣವ್ರ ಜೊತೆ ಕಾಣಿಸ್ಕೊಂಡಿದ್ದಾರೆ. ಭಾಗ್ಯವಂತರು ಸಿನಿಮಾದಲ್ಲಿ ಅಣ್ಣವರ ಮಗನಾಗಿ ಅಭಿನಯ ಮಾಡಿದ್ದಾರೆ. ಅವರಿಗೆ ಮೊದಲು ಸನದಿ ಅಪ್ಪಣ್ಣ ಸಿನಿಮಾ ಆಫರ್ ಬಂದಾಗ ಅವರು ಮೊದಲು ಹೇಳಿದ್ರಂತೆ, ಇಲ್ಲ ಈ ಸಿನಿಮಾನ ನಾನು ಮಾಡೋದಿಕ್ಕಾಗಲ್ಲ, ಯಾಕೆಂತಂದ್ರೆ ಭಾಗ್ಯವಂತರು ಸಿನಿಮಾದಲ್ಲಿ ಆಲ್ರೆಡಿ ಅಣ್ಣವರ ವಿರುದ್ಧವಾಗಿ ಒಂದು ಪಾತ್ರ ಮಾಡಿ ನಾನು ಸಾಕಷ್ಟು ಬೇಜಾರಾಗಿದೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ ಆ ಸಿನಿಮಾದ ಪಾತ್ರದಲ್ಲಿ ಅಟ್ಲೀಸ್ಟ್ ಕೊನೆಗೆ ಒಂದಾಗುವಂತ ಒಂದು ಸೀನ್ ಇದೆ. ಸನಾದಿ ಅಪಹರಣದಲ್ಲಿ ಔಟ್ ಅಂಡ್ ಔಟ್ ನನಗೂ ಅಣ್ಣವ್ರಿಗೂ ತುಂಬಾ ಘರ್ಷಣೆ ಇದೆ, ಹಾಗಾಗಿ ಈ ಸಿನಿಮಾ ನಾನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಆಗ ನಿರ್ಮಾಪಕರಾದಂಥ ವೀರಸ್ವಾಮಿ ಅವರು ಮತ್ತು ನಿರ್ದೇಶಕರು ವಿ ಸೋಮಶೇಖರ್ ಅವರು ಇವರೆಲ್ಲ ಸೇರಿ ಅಥವಾ ವರದಣ್ಣ ಇವರೆಲ್ಲ ಸೇರಿ ಅಶೋಕ್ ಅವ್ರಿಗೆ ಮನವೊಲಿಕೆ ಮಾಡ್ತಾರೆ. ಇಲ್ಲ, ಈ ಸಿನಿಮಾನ ನೀವು ಮಾಡಿದ್ರೇನೆ ಸಿನಿಮಾ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಅಶೋಕ್ ಅವರು ಅಣ್ಣವ್ರ ಹತ್ರ ಕೂಡ ಹೋಗಿ ಹೇಳ್ತಾರಂತೆ, ಅಣ್ಣವ್ರೆ ನನ್ಗೆ ಯಾಕೋ ಈ ಸಿನಿಮಾ ಮಾಡಕ್ ಮನ್ಸಿಲ್ಲ ಅಂತ. ಅಣ್ಣವ್ರು ಕೂಡ ಬೇಡ ಬಿಡಿ ಮನ್ಸಿಲ್ಲ ಅಂದ್ರೆ ಬೇರೆ ಯಾರಾದ್ರೂ ಮಾಡ್ತಾರೆ ಅಂತ. ಆದ್ರೆ ವರದಪ್ಪ ಅವರು ಸಾಕಷ್ಟು ಅವ್ರಿಗೆ ಒತ್ತಡ ತಂದು ಸಿನಿಮಾದಲ್ಲಿ ಅಭಿನಯ ಮಾಡೋದಕ್ಕೆ ಹೇಳ್ತಾರೆ. ಆಗಿನ್ನೂ ಅಶೋಕ್ ಅವ್ರಿಗೆ 24ರಿಂದ 25 ವಯಸ್ಸಿರುತ್ತೆ. ಹಾಗಾಗಿ ಅವ್ರಿಗೆ ಅಷ್ಟಾಗಿ ಒಂದು ಡಿಸಿಷನ್ ತಗೊಳ್ಳೋಂಥ ಶಕ್ತಿ ಇಲ್ಲದೆ ಇರೋದ್ರಿಂದ ಅವರು ಆ ಸಿನಿಮಾದಲ್ಲಿ ಅಭಿನಯ ಮಾಡ್ತಾರೆ. ಅವ್ರ ಅಭಿನಯ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಆ ಸಿನಿಮಾದಲ್ಲಿ ನನಗಂತೂ ಸಿನಿಮಾ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಈ ಸಿನಿಮಾ ಏನಾದ್ರು ಇವಾಗ ಬಂದಿದ್ರೆ ಅಶೋಕ್ ಅವರು ಅದ್ಭುತವಾಗಿರೋ ಒಂದು ಖಳನಾಯಕ ಆಗ್ತಿದ್ರು ಅನ್ಸುತ್ತೆ. ಏಕೆಂದ್ರೆ ಅಷ್ಟು ಅದ್ಭುತವಾಗಿತ್ತು ಅಭಿನಯ. ಯಾವತ್ತೂ ಅಷ್ಟೇ ಜನ ಏನಾದ್ರು ಒಬ್ಬ ವಿಲನ್ ಬೈಕೊಂಡು ಓಡಾಡ್ತಿದ್ದಾರೆ ಅಂತಂದ್ರೆ ಆ ನಟ ಅಲ್ಲಿ ಗೆದ್ದ ಅಂತ ಅರ್ಥ. ಅದು ನಿಜವಾದ ಸಕ್ಸಸ್ ಅಂತ ಅರ್ಥ. ವಜ್ರಮುನಿಯವರ ವಿಷಯದಲ್ಲಿ ಕೂಡ ಇದೇ ಆಗಿದ್ದು. ವಜ್ರಮುನಿಯವರಿಗೆ ಜನ ಸಿಕ್ಕಾಪಟ್ಟೆ ಬೈತಿದಾರಂತೆ ರೋಡಲ್ಲಿ. ಹಾಗಾಗಿ ವಜ್ರಮುನಿಯವರು ಅಷ್ಟು ದೊಡ್ಡ ಸ್ಥಾನದಲ್ಲಿ ಹೋದ್ರು. ಅಶೋಕ್ ಅವ್ರಿಗೂ ಸಹ ಸನದಿ ಅಪ್ಪಣ್ಣ ಸಿನಿಮಾದಲ್ಲಿ ಇದೇ ತರ ಹೆಸರು ಬರ್ಬೇಕಾಗಿತ್ತು. ಆದ್ರೆ ಅಲ್ಲಿ ಆ ಹೆಸರು ಬರ್ದೇ ಇರೋದ್ ಕಾರಣ ಅಣ್ಣವ್ರು ಅಂತ ಅವ್ರು ಹೇಳ್ತಾರೆ. ಏಕೆಂತಂದ್ರೆ ನಮ್ಮಲ್ಲಿ ವ್ಯಕ್ತಿ ಪೂಜೆ ಜಾಸ್ತಿ ಇದೆ, ಅಭಿನಯಕ್ಕಿಂತ ಸ್ಟಾರ್‌ಗೆ ಬೆಲೆ ಜಾಸ್ತಿ ಕೊಡ್ತಾರೆ. ಅಣ್ಣವರ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದೆ. ಆಗ ಯಾವ ತರ ಒಂದು ಪರಿಸ್ಥಿತಿ ಇತ್ತು ಅಂತಂದ್ರೆ, ನಾನು ಸಿನಿಮಾ ಥಿಯೇಟರ್‌ಗೆ ಹೋಗ್ತೀನಿ ಅಂತಂದ್ರೆ ಮ್ಯಾನೇಜರ್‌ಗಳು ಹೇಳ್ತಿದ್ರು, ಹೆಲ್ಮೆಟ್ ಹಾಕೊಂಡ್ ಬನ್ನಿ ಅಶೋಕ್ ಅವರೇ, ಇಲ್ಲಾಂದ್ರೆ ಜನ ನಿಮ್ಮನ್ನ ಸುಮ್ನೆ ಬಿಡಲ್ಲ ಅಂತ ಅಂದ್ಬಿಟ್ಟು. ಏಕೆಂತಂದ್ರೆ ಅವಾಗಿನ ಜನದ ಮೆಂಟಾಲಿಟಿ ಕೂಡ ಹಂಗೆ ಇತ್ತು. ಅಣ್ಣವ್ರು ಯಾರಾದ್ರು ಸಿನಿಮಾದಲ್ಲಿ ಹೊಡೆದ್ರೆ ಅಥವಾ ಸಿನಿಮಾದಲ್ಲಿ ಏನಾದ್ರು ಕೆಟ್ಟದಾಗಿ ಒಂದು ಪದ ಬಳಸಿದ್ರೆ ಆಗಿನ ಜನ ರೊಚ್ಚಿಗೆದ್ದು ಪ್ರತಿಭಟನೆ ಮಾಡ್ತಿದ್ರು. ಆದ್ರೆ ಈಗ ಕಾಲ ಬದಲಾಗಿದೆ. ಈಗ ಅಭಿನಯಕ್ಕೆ ಬೆಲೆ ಜಾಸ್ತಿ ಕೊಡ್ತಾರೆ. ಆಗ ಅಣ್ಣವರ ಒಂದು ಸ್ಟಾರ್ಡಮ್ ಕೂಡ ಅದೇ ತರಾನೇ ಇತ್ತು. ಅಣ್ಣವ್ರು ಯಾವಾಗಲೂ ಕೂಡ ಹೇಳ್ತಿದ್ರು, ಪ್ರತಿಯೊಬ್ಬ ಕಲಾವಿದನನ್ನು ಗೌರವಿಸಿ, ಪ್ರತಿಯೊಬ್ಬ ಕಲಾವಿದನನ್ನು ಪ್ರೀತಿ ಮಾಡಿ ಅಂತಾನೆ ಅಣ್ಣವ್ರು ಹೇಳ್ತಿದ್ರು. ಆದ್ರೆ ಈ ಸಿನಿಮಾ ಆದ್ಮೇಲೆ ಅಶೋಕ್ ಅವ್ರಿಗೆ ಸಾಕಷ್ಟು ಜನ ಬೈಯೋದಕ್ಕೆ ಶುರು ಮಾಡ್ತಾರೆ. ಅಣ್ಣವ್ರಿಗೆ ನೀನು ಬೈದೆ ಸಿನಿಮಾದಲ್ಲಿ, ಅಣ್ಣವ್ರಿಗೆ ಹೊಡಿಯೋಕೆ ಹೋಗಿದ್ದೆ, ಆ ತರದ್ದೆಲ್ಲ ಸಾಕಷ್ಟು ಸ್ಟೇಟ್ಮೆಂಟ್‌ಗಳು ಬರುತ್ತೆ. ಹಾಗಾಗಿ ಅಶೋಕ್ ಅವರ ಒಂದು ಜನಪ್ರಿಯತೆ ಕೂಡ ಕಮ್ಮಿ ಆಗುತ್ತೆ. ಮುಂದೆ ಅವ್ರಿಗೆ ಸಿನಿಮಾಗಳಲ್ಲಿ ನಟಿಸುವಂತ ಅವಕಾಶಗಳು ಕಮ್ಮಿ ಆಗುತ್ತೆ ಅಂತ ಕೂಡ ಅಶೋಕ್ ಅವ್ರು ಹೇಳ್ಕೊಂಡಿದ್ದಾರೆ. ಆದ್ರೆ ಇನ್ನೊಂದು ವಿವಾದ ಕೂಡ ಆಗಿತ್ತು. ಬಸವಣ್ಣ ಅವ್ರದ್ದೊಂದು ಸಿನಿಮಾ ಮಾಡ್ಬೇಕಾದ್ರೆ ಸುಧಾ ಅಂತ ಒಂದು ಬುಕ್ ಬರ್ತಿತ್ತು. ಅದು ಪ್ರೆಸೆಂಟ್ ಇವಾಗ್ಲೂ ಕೂಡ ಬರ್ತಿದೆ. ಅದರಲ್ಲಿ ಒಂದು ಬಸವಣ್ಣನದೊಂದು ಫೋಟೋ ಹಾಕಿ ಅದರಲ್ಲಿ ಅಣ್ಣವ್ರ ಫೋಟೋ, ಶ್ರೀನಿವಾಸ ಮೂರ್ತಿ ಫೋಟೋ ಮತ್ತು ಅಶೋಕ್ ಅವ್ರ ಫೋಟೋ ಹಾಕಿರ್ತಾರೆ. ಅದರಲ್ಲಿ ಅಣ್ಣವ್ರ ಒಂದು ಫೋಟೋ ಚೆನ್ನಾಗಿ ಇಲ್ದೇ ಇರೋದು ಹಾಕಿರ್ತಾರೆ. ಅದು ಕೂಡ ಸಾಕಷ್ಟು ಕಾಂಟ್ರವರ್ಸಿಗೆ ಗುರಿಯಾಗುತ್ತೆ. ಅಶೋಕ್ ಅವ್ರ ಫೋಟೋ ಎಲ್ಲ ತುಂಬಾ ಚೆನ್ನಾಗಿರೋದು ಹಾಕಿದ್ದಾರೆ. ಬಸವಣ್ಣನ ಒಳಗಡೆ ಅಣ್ಣವ್ರ ಫೋಟೋ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು. ಆಗ ಸಾಕಷ್ಟು ಪ್ರಿಂಟ್ ಮೀಡಿಯಾ ಇದ್ದಿದ್ರಿಂದ ಸಾಕಷ್ಟು ಮಾಧ್ಯಮಗಳು ಸಹ ಅಣ್ಣವ್ರ ವಿರುದ್ಧ ಕೆಲಸ ಮಾಡ್ತಿತ್ತು. ಬೇಕು ಅಂತಾನೆ ಈ ತರ ಒಂದು ಕಿತಾಪತಿಗಳನ್ನ ಕೂಡ ಮಾಡ್ತಿದ್ರು. ಈಗ ಅಣ್ಣವ್ರ ಫೋಟೋ ಚೆನ್ನಾಗಿರೋದು ಹಾಕಿ, ಇನ್ನೊಬ್ರ ಫೋಟೋ ಚೆನ್ನಾಗಿಲ್ದೇ ಇರೋದು ಹಾಕೋದು, ಅಥವಾ ಅವ್ರದ್ದು ಚೆನ್ನಾಗಿರೋದು ಹಾಕಿ ಅಣ್ಣವ್ರದ್ದು ಚೆನ್ನಾಗಿಲ್ದಿರೋ ಫೋಟೋ ಹಾಕೋದು, ಈ ತರ ಎಲ್ಲ ಮಾಡಿ ನಟರ ಮಧ್ಯೆ ತಂದಿಡ್ತಾ ಇದ್ರು. ಯಾಕೆಂತಂದ್ರೆ ಅವ್ರಿಗೂ ಸಹ ಒಂದಷ್ಟು ದಿನ ಬದುಕ್ಬೇಕಲ್ವಾ, ಅವರು ಮೀಡಿಯಾ ಕೂಡ ನಡಿಬೇಕಲ್ವಾ. ಹಾಗಾಗಿ ಈ ತರ ಕಾಂಟ್ರವರ್ಸಿಗಳು ಕೂಡ ಮಾಡ್ತಿದ್ರು. ಆದ್ರೆ ಅಶೋಕ್ ಅವರು ಈ ಒಂದು ಹೇಳಿಕೆ ಕೊಟ್ಟಿದ್ದಾರಲ್ವಾ, ಇದು ನನ್ನ ಪ್ರಕಾರ ಸರಿನೋ ತಪ್ಪೋ ಗೊತ್ತಿಲ್ಲ, ಅಥವಾ ಆಗ ಇದು ನಡೆದಿರ್ಬೋದು. ಆದ್ರೆ ಈಗ ನನ್ನ ಮನಸ್ಸಿಗೆ ಅನ್ಸಿದ್ದು ಅಶೋಕ್ ಅವ್ರಿಗೆ ಇದೊಂದೇ ವಿಷಯದಲ್ಲ ಅವ್ರ ಸ್ಟಾರ್ಡಮ್ ಕಮ್ಮಿ ಆಗೋದಕ್ಕೆ ಪ್ರಮುಖ ಕಾರಣ. ಬೇರೆ ಒಂದಷ್ಟು ವಿಷಯಗಳು ಇದೆ. ಅದನ್ನ ಕೂಡ ಅವರು ಪತ್ರಿಕೆಗಳಲ್ಲಿ ಆಗ್ಲೇ ಹಂಚ್ಕೊಂಡಿದ್ದಾರೆ. ಆ ವಿಷಯಗಳು ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದಕ್ಕೂ ಮುಂಚೆ ನಿಮ್ಗೆಲ್ಲ ಗೊತ್ತು, ಅಣ್ಣವ್ರ ಸಿನಿಮಾದಲ್ಲಿ ಅಭಿನಯ ಮಾಡಿ ನಮ್ಮ ಕೆರಿಯರ್‌ಗೆ ಡ್ಯಾಮೇಜ್ ಆಯ್ತು ಅಥವಾ ನಮ್ಮ ಕೆರಿಯರ್ ಗ್ರೋತ್ ಆಗ್ಲಿಲ್ಲ ಅಂತ ಸಾಕಷ್ಟು ಜನ ಹೇಳ್ಕೊಂಡಿದ್ದಾರೆ. ಅದರಲ್ಲಿ ಗಂಧದ ಗುಡಿ ಇನ್ಸಿಡೆಂಟ್ ಕೂಡ ಒಂದು ಅಂತ ಆಗಿರ್ಬೋದು. ಆದ್ಮೇಲೆ ಅಶೋಕ್ ಅವ್ರದ್ದು ಸನದಿ ಅಪ್ಪಣ್ಣ ಸಿನಿಮಾದಲ್ಲಿ ಆಗಿರ್ಬೋದು. ಆದ್ರೆ ಇದ್ಯಾವುದು ಕೂಡ ಅಣ್ಣವ್ರಿಗೆ ಗೊತ್ತಿಲ್ದೇ ಇರೋಂತ ಆಗಿರೋದು. ಅಣ್ಣವ್ರ ಸಿನಿಮಾಯಿಂದ ಯಾರಿಗೂ ಸಹ ತೊಂದರೆ ಆಗಿಲ್ಲ. ಅಣ್ಣವ್ರ ಸಿನಿಮಾಯಿಂದ ಸಾಕಷ್ಟು ಜನಕ್ಕೆ ಲಾಭನೇ ಆಗಿರೋದು. ಯಾಕೆಂದ್ರೆ ಅಣ್ಣವ್ರ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತಂದ್ರೆ ಅವರು ಮುಂದೆ ಅಣ್ಣವ್ರ ಕಂಪನಿಯಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಅಭಿನಯ ಮಾಡ್ತಿದ್ರು. ಮತ್ತು ಅಣ್ಣವ್ರ ಹತ್ರ ಕಲಿಯುವಂತ ವಿಷಯಗಳು ಸಾಕಷ್ಟಿತ್ತು. ಹಾಗಾಗಿ
ಅಣ್ಣವರ ಒಂದು ಸಿನಿಮಾ ನೋಡ್ತು ಅಂತಂದ್ರೆ ಆ ಮನುಷ್ಯ ಒಬ್ಬ ಒಳ್ಳೆ ಸರಳ ವ್ಯಕ್ತಿ ಆಗ್ಬಿಡ್ತಿದ್ದ. ಹಾಗಾಗಿ ಅಣ್ಣವ್ರ ಮೇಲೆ ಯಾರೂ ಸಹ ಕೆಟ್ಟ ಅಭಿಪ್ರಾಯ ಹೊಂದಿರಬಾರ್ದು ಅಂತ ಹೇಳೋದು ನನ್ನ ಒಂದು ಉದ್ದೇಶ ಆಗಿದೆ. ಅಶೋಕ್ ಅವರು ಅಣ್ಣವರ ವಿರುದ್ಧ ಏನ್ ಹೇಳಿಕೆ ಕೊಟ್ಟಿದ್ರು, ಸನದಿ ಅಪ್ಪಣ್ಣ ಸಿನಿಮಾಯಿಂದ ನನ್ನ ಕರಿಯರ್ ಡ್ಯಾಮೇಜ್ ಆಯ್ತು ಅಂತ ಅಂದ್ಬಿಟ್ಟು. ಆದ್ರೆ 1992ರಲ್ಲಿ ವಿಜಯ ಯಾತ್ರೆ ಅಂತ ಒಂದು ಪತ್ರಿಕೆ ಇರುತ್ತೆ. ಆ ಒಂದು ಪತ್ರಿಕೆಯಲ್ಲಿ ಏನಂತ ಹೇಳಿಕೆ ಕೊಡ್ತಾರೆ ಅಂತಂದ್ರೆ, ನಾನೊಬ್ಬ ದಲಿತ ನಾಯಕ, ಹಾಗಾಗಿ ನನ್ನ ಅಸ್ಪೃಶ್ಯತೆಯಿಂದ ನೋಡಿದ್ರು. ಹಂಗಂದ್ರೆ ಅವರು ಕಾರ್ಮಿಕ ಸಂಘದ ಒಕ್ಕೂಟದ ಅಧ್ಯಕ್ಷರಾಗಿರ್ತಾರೆ. ಅಲ್ಲಿ ಅವ್ರನ್ನ ಬೇರೆ ತರ ನೋಡ್ತಾರೆ. ಹಾಗಾಗಿ ಅವರು ಈ ಚಿತ್ರರಂಗದಲ್ಲಿ ಅವಕಾಶಗಳನ್ನ ಕಮ್ಮಿ ಆಯ್ತು ಅವ್ರಿಗೆ. ಅವ್ರನ್ನ ಬೆಳೆಯೋದಿಕ್ಕೆ ಅವಕಾಶಗಳು ಸಿಗ್ಲಿಲ್ಲ. ಆದ್ರೆ ಕಾರ್ಮಿಕ ಸಂಘದ ಅಧ್ಯಕ್ಷರಾಗಿ ಅಶೋಕ್ ಅವ್ರು ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ರು. ಸಾಕಷ್ಟು ಜನಕ್ಕೆ ಧನ ಸಹಾಯ ಮಾಡಿದ್ರು. ಕಾರ್ಮಿಕರಿಗೆ ಸ್ವಲ್ಪ ಸ್ಯಾಲರಿ ಇನ್ಕ್ರೀಸ್ ಮಾಡೋದಕ್ಕೆಲ್ಲ ಸಾಕಷ್ಟು ಹೋರಾಟಗಳನ್ನ ಕೂಡ ಮಾಡಿದ್ರು. ಮತ್ತೆ ಅಣ್ಣವ್ರು 108 ದಿನ ವೀರಪ್ಪನ್ ಜೊತೆ ಹೋದ್ರಲ್ವಾ, ಅಂದ್ರೆ ವೀರಪ್ಪನ್ ಒಂದು ಅಪಹರಣ ಕೇಸ್ ಏನಾಯ್ತು, ಆಗ್ಲೂ ಸಹ ಅಷ್ಟು ದಿನ ಕೂಡ ಹೋರಾಟ ಮಾಡಿದ್ರು ರೋಡ್ಗೆ ಇಳಿದು. ಮತ್ತು ಹೋರಾಟ ಮಾಡಿದವರಿಗೆಲ್ಲ ಊಟದ ವ್ಯವಸ್ಥೆ ಕೂಡ ಅಶೋಕ್ ಅವರೇ ಮಾಡಿದ್ರು. ಹಾಗೇನೆ ಅಶೋಕ್ ಅವರು ಎಷ್ಟು ಒಳ್ಳೆ ವ್ಯಕ್ತಿ ಅಂತಂದ್ರೆ ಸಾಕಷ್ಟು ಮಾಧ್ಯಮ ಸಂದರ್ಶನಗಳು ಹೇಳ್ಕೊಂಡಿದ್ದಾರೆ. ಅಣ್ಣವ್ರು ಅಂತಂದ್ರೆ ನಮ್ಗೆಲ್ಲ ಒಂದು ದೊಡ್ಡ ಶಕ್ತಿ ಇದ್ದಂಗೆ. ತೆಲುಗಲ್ಲಿ, ತಮಿಳಲ್ಲಿ MGR, NTR, ಮಲಯಾಳಂಲ್ಲಿ ಪ್ರೇಮ್ ನಜೀರು, ಇವರೆಲ್ಲ ದೊಡ್ಡ ದೊಡ್ಡ ನಟರಿದ್ದಾರೆ. ನಮ್ಮ ಕನ್ನಡದಲ್ಲಿ ಯಾರು ಅಂತಂದ್ರೆ ನಮಗೆ ಮೊದಲು ಹೆಸರು ಬರೋದೇ ಅಣ್ಣವ್ರದ್ದು, ಡಾಕ್ಟರ್ ರಾಜ್‌ಕುಮಾರ್ ಅವ್ರದ್ದು. ಅವರೊಂದು ಮಹಾನ್ ಶಕ್ತಿ ನಮ್ಮ ಕರ್ನಾಟಕಕ್ಕೆ ಸಿಕ್ಕಿರೋದು ಮತ್ತು ಅವ್ರ ಜೊತೆ ಅಭಿನಯ ಮಾಡಿರೋದು ನಮ್ಮೆಲ್ರದ್ದು ಒಂದು ಪುಣ್ಯ ಅಂತಾನೆ ಹೇಳ್ಬೋದು ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಅಶೋಕ್ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟವಾಗಿದ್ದ ನಟ ಅಂತಂದ್ರೆ ಅಣ್ಣವ್ರು. ಯಾಕೆಂದ್ರೆ ಅವ್ರು ನೋಡಿ ಅವರು ಸಾಕಷ್ಟು ಕಲ್ತಿದ್ದಾರೆ ಮತ್ತು ಅವ್ರಿಗೆ ಅವರು ಚಿಕ್ಕ ವಯಸ್ಸಲ್ಲೇ ಅಣ್ಣವ್ರ ಜೊತೆ ಅಭಿನಯ ಮಾಡಂತ ಒಂದು ಅವಕಾಶ ಸಿಕ್ಕಿದ್ದು ಕೂಡ ಅವ್ರು ಕೃತಜ್ಞತೆ ಹೇಳಿದ್ರು. ಆದ್ರೆ ಈ ಒಂದು ವಿಷಯಗಳನ್ನ ಎಲ್ಲೂ ಕೂಡ ದೊಡ್ಡದಾಗಿ ಯಾರು ಕೂಡ ಬಿಂಬಿಸಲ್ಲ. ಬರೀ ಅವರು ಕಾಂಟ್ರವರ್ಸಿ ಅಥವಾ ನೆಗೆಟಿವ್‌ನ ಮಾತ್ರ ಬಿಂಬಿಸ್ತಾರೆ. ಏಕೆಂತಂದ್ರೆ ಕಾಂಟ್ರವರ್ಸಿಗೆ, ನೆಗೆಟಿವ್‌ಗೆ ರೀಚ್ ಜಾಸ್ತಿ ಸಿಗುತ್ತೆ ಅಂತ ಅನ್ಬಿಟ್ಟು. ಹಾಗಾಗಿ ಅಶೋಕ್ ಅವ್ರ ಹೇಳಿಕೆಗಳು ಸಾಕಷ್ಟು ಈಗ ಒಂದು ವೈರಲ್ ಆಗೋದಕ್ಕೆ ಕಾರಣ ಕೂಡ ಇದೇ ಇರ್ಬೋದು. ಹಾಗಾಗಿ ಅಣ್ಣವ್ರ ಮೇಲೆ ಸಾಕಷ್ಟು ಭಕ್ತಿ ಮತ್ತೆ ಪ್ರೀತಿ ಇತ್ತು. ಅವರ ಒಂದು ಕೆರಿಯರ್ ಬೀಳೋದಕ್ಕೆ ಕಾರಣ ಅವರು ಕಾರ್ಮಿಕ ಸಂಘದ ಅಧ್ಯಕ್ಷರಾಗಿದ್ದು ಒಂದಾದ್ರೆ, ಇನ್ನೊಂದು ಬಂದು ಸನದಿ ಅಪ್ಪಣ್ಣ ಸಿನಿಮಾದಲ್ಲಿ ಅವರು ಅಭಿನಯ ಮಾಡಿದ್ದು ಕೂಡ ಇರ್ಬೋದು. ಯಾಕೆಂದ್ರೆ ಆಗಿನ ಕಾಲ ಹಂಗೆ ಇತ್ತು. ಮತ್ತ್ ನನ್ನ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಮುಖ್ಯವಾಗಿ ಅವ್ರಿಗೆ ಅವಕಾಶಗಳು ಕಮ್ಮಿ ಆಗೋದಕ್ಕೆ ಕಾರಣ ಏನು ಅಂತಂದ್ರೆ 1980ರಿಂದ 90ವರೆಗೂ ಸಹ ಅವರ ಸಿನಿಮಾಗಳು ಸಾಕಷ್ಟು ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗ್ತಿತ್ತು. ಅದಾದ್ಮೇಲೆ ಹೊಸ ಒಂದು ಟ್ರೆಂಡ್ ಶುರು ಆಯ್ತು. ಅಂದ್ರೆ ಡ್ಯಾನ್ಸು, ಫೈಟು ಇದೆಲ್ಲ ಶುರು ಆಯ್ತು. ಹೊಸ ಹೀರೋಗಳು ಹುಟ್ಕೊಂಡ್ರು. ಆಗ ಅಶೋಕ್ ಅವ್ರಿಗೆ ಆ ಒಂದು ಅಭಿನಯ ಮಾಡೋದಕ್ಕೆ ತುಂಬಾ ಕಷ್ಟ ಆಯ್ತು. ಅಶೋಕ್ ಅವ್ರ ಅಭಿನಯ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಆದ್ರೆ ಅವ್ರಿಗೆ ಡ್ಯಾನ್ಸು ಮತ್ತೆ ಫೈಟ್ ಎಲ್ಲ ಸ್ವಲ್ಪ ಕಮ್ಮಿ ಬರ್ತಿತ್ತು ಬೇರೆ ನಟರಿಗೆ ಕಂಪೇರ್ ಮಾಡಿದ್ರೆ. ಹಾಗಾಗಿ ಅಭಿಮಾನಿಗಳು ಮತ್ತೆ ಹೊಸ ನಿರ್ದೇಶಕರು ಆಯ್ಕೆ ಮಾಡ್ಕೊತಿದ್ದಿದ್ದೆಲ್ಲ ಹೊಸ ನಾಯಕರು ಶಿವರಾಜ್ ಕುಮಾರ್, ಶಶಿಕುಮಾರ್ ಇಂಥವ್ರನ್ನ ಆಯ್ಕೆ ಮಾಡ್ಕೊಂಡ್ರು. ಆಗ ಕಾಲಕ್ರಮೇಣ ಅಶೋಕ್ ಅವರು ಒಂದು ಪೋಷಕ ಪಾತ್ರಗಳತ್ತ ಒಲವು ತೋರಿಸಲೇಬೇಕಾಗಿತ್ತು. ಇದು ಅವರ ಒಂದು ಜೀವನ ಆಧಾರಿತ ಒಂದಷ್ಟು ಘಟನೆಗಳು ಅಂತಾನೆ ಹೇಳ್ಬೋದು. ನಿಮ್ಗೆ ಈ ಒಂದು ಘಟನೆಗಳ ಬಗ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.